ನೋಡಿ ಇವರಿಗೆ ಒಬ್ರು ಮೋಸ ಮಾಡಿದ್ರಂತೆ. ಆ ಒಂದು ಕಾರಣದಿಂದ 12 ವರ್ಷಗಳಿಂದ ಇವರು ಒಟ ಸುಖಾನೇ ನೋಡಿಲ್ಲ ಅಂತ ಇವರು ನಿಮ್ಮದು ಏನು ಬೇಡ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಖರ್ಚಿಗೆ ಎಲ್ಲ ಕೊಡ್ತಾರಂತೆ ಇವರೇ, ದುಡ್ಡು ಗಿಡ್ಡು ಎಲ್ಲ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಂದು ಮಾಡಿದ್ರೆ ಸಾಕಂತ ನಮಗೆ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನು ನೀಡಿದ್ದಾರೆ ಇವರು. ನೋಡಿ, ಇವರು ಪ್ರೊಫೈಲ್ ಒಂದು ಮಾಹಿತಿ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕನ್ನು ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು 2 ಫ್ಲವರ್ ಹೌಸ್ ಸ್ನೇಹಿತರೆ. ಮೇಲಿನ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾರೆ, ಕೆಳಗಿನ ಮನೆಯಲ್ಲಿ ಇವರು ವಾಸ ಇರುವುದಾಗಿ ಈ ಒಂದು ಮನೆಯ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳಿದ್ದಾರೆ. ನೋಡಿ, ಈಗ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ಕೊಟ್ಟಿರೋದು ಇವರು. ಯಾವ ರೀತಿ ಇರ್ಬೇಕಂದ್ರೆ ಗೆಳೆಯ ಅವರದ್ದು ಮನಸ್ಸು ಚೆನ್ನಾಗಿ ಇರ್ಬೇಕಂತೆ, ಅನುಮಾನ ಮತ್ತು ದುಡ್ಡಿನ ಒಂದು ಪಿಶಾಚಿ ಆಗಿರಬಾರ್ದಂತೆ. ಅನುಮಾನ ಪಡೋದಾಗ್ಲಿ, ದುಡ್ಡಿಗೋಸ್ಕರ ಒಂದು ಪಿಶಾಚಿತನ ಮಾಡೋದಾಗ್ಲಿ ಇರಬಾರ್ದಂತೆ. ಅವ್ರ ಹತ್ರ 55ರ ಒಂದು ಒಳಗಿನವರಾದ್ರೆ ಬೇಕು ಅಂತ ನಮಗೆ ತಿಳಿಸಿದ್ದಾರೆ. ವಾರಕ್ಕೆ 2 ಸಲ ಮಾಡುವಷ್ಟು ಗಟ್ಟಿಯಾಗಿ ಅವರು ಇರಬೇಕಂತ ಈ ಒಂದು ಕ್ವಾಲಿಟೀಸ್ ಅನ್ನ ಗೆಳೆಯನ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಜೀವನವಾದ ಒಂದು ಸತ್ಯವನ್ನ ಹೇಳಿದ್ದಾರೆ ಇವರು. ಸುಮಾರು ಒಂದು 13 ವರ್ಷಗಳ ಹಿಂದೆ ಒಂದು ಮದುವೆ ಆಗಿತ್ತು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರು ಕುಡಿದು ಬಂದು ತುಂಬಾ ಒಂದು ಕಿರಿಕಿರಿ ಮಾಡ್ತಾ ಇದ್ರಂತೆ. ಜೊತೆಗೆ ಅವರಿಗೆ ಬೇರೆಯವರ ಒಂದು ಜೊತೆಗೆ ಮಲಗೋದು, ಇವ್ರ ಜೊತೆ ಮಲಗೋದು ಬಿಟ್ಟು ಬೇರೆಯವ್ರ ಜೊತೆಗೇನೆ ಮಲಗ್ತಾ ಇದ್ರಂತೆ ಸ್ನೇಹಿತರೆ. ಇವ್ರ ಒಟ್ಟಿಗೆ ಒಂದು ದಿನಾನು ಕೂಡ ಮಲಗಿರ್ಲಿಲ್ಲ ಅಂತೆ ಅವರು. ಹಾಗಾಗಿ ಅವ್ರನ್ನ ಬಿಟ್ಟು ಬಂದು ಡೈವರ್ಸ್ ಮಾಡಿದೆ ಅಂತ ಹೇಳಿದ್ದಾರೆ. ಈಗ ಇವರಿಗೆ ತುಂಬಾ ಒಂದು ಆಸೆ ಇದೆ ಅಂತೆ ಸ್ನೇಹಿತರೆ. ಆ ಒಂದು ವಿಷಯದಲ್ಲಿ ಸುಖ ಕೊಡುವ ಗೆಳೆಯ ಬೇಕು ಅಂತ ನಮಗೆ ಸ್ಪಷ್ಟತೆಯನ್ನು ನೀಡಿದ್ದಾರೆ. ಯಾಕೆಂದ್ರೆ ಅವ್ರ ಜೊತೆ ಒಂದು ಸುಖನೇ ನೋಡಿಲ್ಲ ಅಂತ ನಮಗೆ ಸ್ಪಷ್ಟತೆಯಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಪಾರ್ಡೋ ಫೆಸ್ಟಿವಲ್ ಒಂದು ಕಾರು ಸ್ನೇಹಿತರೆ. ಇದು ಬಂದು ಇವರು ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿರೋದ್ರ ಬಗ್ಗೆ ಕಾರ್ ಬಗ್ಗೆ ಮಾಹಿತಿಯಲ್ಲಿ ಹೇಳಿದ್ದಾರೆ. ನೋಡಿ, ಹೆಸರು ಬಂದು ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ನಯನ ಅಂತ, ತಂದೆ ಹೆಸರು ಕೃಷ್ಣಪ್ಪ, ತಾಯಿ ಒಂದು ಜಯಲಕ್ಷ್ಮಿ ಅಂತ ಹೇಳಿದ್ದಾರೆ. ಇವರ ಒಂದು ಪ್ರಾಪರ್ಟೀಸ್ ಬಂದು 18 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದಾರಂತೆ. ಒಂದು 2 ಫ್ಲವರ್ ಹೌಸ್ ಇದೆ, ಜೊತೆಗೆ ಒಂದು ಕಾರ್ ಇದೆ, 115 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸಿಕೊಂಡಿರುವುದಾಗಿ ಈ ಒಂದು ಪ್ರಾಪರ್ಟೀಸ್ ಬಗ್ಗೆ ಹೇಳಿದ್ದಾರೆ. ಇವರ ಹಾಬಿ ಬಂದು ಮೊಬೈಲ್ ಗೇಮು, ಡಿಸೈನ್ ವರ್ಕ್ ಮಾಡುವುದು ತುಂಬಾ ಇಷ್ಟ ಅಂತ ಸ್ನೇಹಿತರೆ. ಮೆಹಂದಿ ಡಿಸೈನ್ ವರ್ಕ್ ಮಾಡುವುದು, ಜೊತೆಗೆ ಒಂದು ಮೊಬೈಲ್ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ. ಶಾಪ್ ಬಂದು ಹುಬ್ಬಳ್ಳಿಯಲ್ಲಿ ಇದೆ ಸ್ನೇಹಿತರೆ. ಒಂದು ಶಾಪ್ ಅನ್ನ ನಡೆಸ್ತಾ ಇದ್ದಾರೆ. ಆ ಶಾಪ್ ಬಂದು ಹುಬ್ಬಳ್ಳಿಯಲ್ಲಿ ಇದೆ, ಮನೆ ಬಂದು ಧಾರವಾಡದಲ್ಲಿ ಇರುವುದಾಗಿ ಹೇಳಿದ್ದಾರೆ. ಹತ್ರ ಬಂದು 158, ತೂಕ ಬಂದು 67, ಈಗ 34ರ ಒಂದು ವಯದಲ್ಲಿ ಇವರಿಗೆ ನಡೀತಾ ಇದೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಸ್ನೇಹಿತರೆ. ಇವರು ಸಂಪರ್ಕ ಮಾಡ್ಬೇಕಂದ್ರೆ ಇವರು ಕೊಟ್ಟಂತ ಮಾಹಿತಿ ನನಗೆ ಓಕೆ ಅನ್ಸ್ಬಿಟ್ಟು ನಿಮಗೆ ಓಕೆ ಅನ್ಸ್ಬಿಟ್ಟು ಆ ಒಂದು ಮಾಹಿತಿಯನ್ನು ನನಗೆ ಇವ್ರನ್ನ ಸಂಪರ್ಕ ಮಾಡಬೇಕು. ಇವರಿಗೆ ಒಂದು ಮಾಹಿತಿಯನ್ನು ಕೊಡ್ಬೇಕಂದ್ರೆ ಯಾವ ರೀತಿ ಕೊಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಆ ಕಮೆಂಟ್ ಎಲ್ಲವನ್ನ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.